ಸಮಸ್ಯೆ ಅಲ್ಲ ಬಿಟ್ಟಿ ಸರ್ಕಾರ ಅಂತೆ ಸರ್ಕಾರ ನೀರಿಗಾಗಿ ಹೋರಾಟ ಅಂದ್ರೆ ಕನೆಕ್ಷನ್ ಬೇಕು ನಮ್ಗೆ. ನೀರ್ ಬಂದಿಲ್ರಿ 2 months ಆಯ್ತು. 2 months ಒಳಗೆ ಓನ್ಲಿ 15 ದಿನಕ್ಕೆ ಒಂದ್ಸಲ ನಳ ಬಿಟ್ಟಾರಿ. ಈಗ ಹಂಗಂದ್ರೆ ಈಗ ಮಂತ್ ಒಳಗೆ ಓನ್ಲಿ 2 ಟೈಮ್ ಒಂದೇ ಸಲ ನಳ ಬಿಟ್ಟಂಗೆ ಆಗ್ಲತ್ತದ. 2 ತಿಂಗಳಾಯ್ತು. 1.5 ವರ್ಷಲಿತ್ತು ನಾವು ಲೆಟರ್ ಕೊಡ್ಲತ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಲೆಟರ್ ಕೊಟ್ಟಿವಿ, ಇದು ನಮ್ದು ಕಾರ್ಪೊರೇಟರಿಗೆ ಕೊಟ್ಟಿವಿ, MLA ಕೊಟ್ಟಿವಿ. ಇವತ್ತು MLA ಅವ್ರು ಮನೆಗೆ ಇದ್ದೂ ಹೊರಗೆ ಬಂದಿಲ್ಲ ನಮಗೆ. ಹಂಗಾಗಿ ಅವ್ರು ಬರತನ ನಾವು ಹೋರಾಟ ನಡೆಸಿವಿ. ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಇಲ್ಲ, ಬರೀ ನಳದ ಮ್ಯಾಗೆ ಡಿಪೆಂಡೆಂಟ್ ಅದ. ಈಗ ನಮಗೆ ನಳಕ್ಕೆ ನೀರೇ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಬೇಕು ಹೆಂಗೆ? 15 ದಿನ 1 ತಿಂಗಳಿಗೆ 2 ತಿಂಗಳೈತಿ. 2 ಟೈಮ್ಸ್ ನೀರು ಬಿಡ್ಲತ್ತಾರ ಅಂದ್ರೆ ನಾವು ಇರ್ಬೇಕು ಹೆಂಗೆ? ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ಸ್ವಚ್ಛತೆ ಮಾಡೋಂಗಿಲ್ಲ. ಸ್ಲಮ್ ಏರಿಯಾ ಅಂತ ಯಾರು ಬರೋದು ಇಲ್ಲ. ಹಾಗಾಗಿ ನಮಗೇನಂತಾರೆ ನ್ಯಾಯ ಬೇಕಾಗ್ಯದ. ಈಗ MLA ಅವರು ಯಾರು ಅವ್ರು ಬರಬೇಕು, ನಮಗೆ ನ್ಯಾಯ ಕೊಡಬೇಕು. ಈಗ ನಿಮ್ದು ಕಾರ್ಪೊರೇಟರ್ ಕೇಳಿದ್ರೆ ಏನಂತಾರ್ರಿ? ನಮ್ಮ ಕಾರ್ಪೊರೇಟರ್ ಕೇಳಿದಾಗ 1 ವೀಕ್ನಾಗ ಮಾಡ್ಕೊಡ್ತೀನಿ ಅಂತಾರ. ನಾವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಪೈಪ್ಲೈನ್ ತಂದಾರ. ಇಲ್ಲಿ ಏರಿಯಾದವ್ರು ಹಾಕ್ಲಕ್ಕೆ ಕೊಡಲ್ಲ ಹೋಗ್ಯಾರ. ನಮ್ಮ ಏರಿಯಾ ನಾವಿರಲ್ಲಿ ಏನಂತಾರ ಅದು ಪಾಯಿಂಟ್ ಸಿಗಲ್ಲ ಹೋಗ್ಯದ. ಪಾಯಿಂಟ್ ಸಿಕ್ಕಲಿಕ್ಕೆ ನಮಗೆ ಕನೆಕ್ಷನ್ ಕೊಡಲ್ಲ. ಅಲ್ಲಿ ಇದ್ದವರು ಬಿಡಲ್ಲ ನೀರು ತಗೊಳ್ಳಕ್ಕ. ಸೊ ನೀರಿನ ಸಮಸ್ಯೆ ನಾವು ಎಲ್ಲಿಂದ ಬಗೆಹರಿಸ್ಕೋಬೇಕು? ನಮಗೆ ಟ್ಯಾಂಕರ್ ಕಳಿಸಿದ್ರು ನಮ್ಮಲ್ಲಿ ಒಳಗೆ ಬರೋಷ್ಟು ವ್ಯವಸ್ಥೆ ಇಲ್ಲ. ರೋಡ್ ಸಣ್ಣವ, ಟ್ಯಾಂಕರ್ ಒಳಗೆ ಬರಪ್ಲೆ ಆಗಲ್ಲ ಹೋಗ್ಯದ. ಈಗ ನಾವು ಟ್ಯಾಂಕರ್ ವ್ಯವಸ್ಥೆ ಇಲ್ಲ, ಟ್ಯಾಂಕರ್ ವ್ಯವಸ್ಥೆ ಇಲ್ಲ, ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಟ್ಯಾಂಕರ್ ಬಂದರೂ ನಮಗೆ ಒಳಗೆ ತಗೋಷ್ಟು ಫೆಸಿಲಿಟಿ ಇಲ್ಲ. ರೋಡಿಗೆ ಇದ್ದವ್ರು ಅಷ್ಟೇ ತಗೋಬೇಕು. ಅದಕ್ಕೆ ನಾವು ಏನು ಮಾಡಬೇಕು? ನೀರು ಬೇಕು ಅಂತೇಳಿ ನಾವು ಇದು ಮಾಡ್ಲತ್ತೀವಿ. ಇದು ಏರಿಯಾ ಅದಲ್ರಿ? ಯಾವ ಏರಿಯಾ ಬರ್ತದೆ ಇದು? ನಮ್ದು SB ಕಾಲೇಜ್ ರಾಮನಗರ್ ಏರಿಯಾ ಅಂತ ಹೇಳಿ ಬರ್ತದ್ರಿ. ರಾಮನಗರ್ 2 ಅವ. ಒಂದು ಇದು SB ಕಾಲೇಜ್ ಹತ್ರ ಇದೆ. ಇಷ್ಟು ದೊಡ್ಡ ಯೂನಿವರ್ಸಿಟಿ ಅದ ಅಂದ್ರೆ ಭೀ ನಮಗೆ ಏನು ಫೆಸಿಲಿಟಿ ಇಲ್ಲ. ಇವಾಗ ನೀವು ಕಾರ್ಪೊರೇಷನ್ ಏನಾದರೂ ಕಂಪ್ಲೇಂಟ್ ಕೊಟ್ಟಿರಾ? ಕಂಪ್ಲೇಂಟ್ ಕೊಟ್ಟಿವ್ರಿ. ನಾವು ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿವಿ. ಅದು ಕಂಪ್ಲೇಂಟ್ ವಿತ್ ಲೆಟರ್ ವಿತ್ ಸೀಲ್ ಏನೇನದ ಎಲ್ಲ ಅದ ನಮ್ಮ ಹತ್ರ. ನಾವು ಪ್ರೂಫ್ ಬೇಕಂದ್ರೆ ನಾವು ಕೊಡ್ತೀವಿ ಅಂತ. ಅವ್ರೇನು ಹೇಳಿರಿ ಕಾರ್ಪೊರೇಷನ್? ಅವ್ರು ಬರೀ ಕೊಡ್ತೀನಿ ಅಂತಾರ, ಮಾಡ್ತೀನಿ ಅಂತಾರ. 1.5 ವರ್ಷದಿಂದ ನಾವು ಬರೀ ಫಾಲೋಅಪ್ ಮಾಡ್ಕೊತ ನಾವು ಈ ಲೆವೆಲಿಗೆ ಒಂದು ತಂದೀವಿ. ಬಟ್ ಅದ್ರಿಗೆ ನಮಗೆ ಇನ್ನೂ ಭೀ ಇಷ್ಟ ಆದ್ಮೇಲೆ ಭೀ ಕಂಪ್ಲೀಟ್ ಏನೂ ಆಗಿಲ್ಲ ಅಂದ್ರೆ ಏನು ಮಾಡಪ್ಲೇ ಇಲ್ಲ. ನಾವು ಈಗ ಎಲ್ಲ ಲಾಸ್ಟ್ ಆಪ್ಷನ್ ಅಂತೇಳಿ ಸ್ಟ್ರೈಕಿಗೆ ಬಂದೀವಿ. ಈಗ ನಿಮ್ಮ ಶಾಸಕರಿಗೆ ಏನಾದರೂ ಮೀಟ್ ಆಗಿರಿ ಹೋಗಿ? ನಾವು ಹೇಳಿವ್ರಿ ಶಾಸಕರಿಗೆ 15 ದಿನ ಹಿಂದೊಂದ್ಸಲ ಹೋಗಿ ಭೇಟಿಯಾಗಿವಿ. ಶಾಸಕರು ಇರಲಿಲ್ಲ, ಅವ್ರು PA ಇದ್ದರು. ಅವರು ಮಾಡ್ಕೊಡ್ತೀನಿ ಅಂತ ಅಂದರು. ಅದಾದ್ಮೇಲೆ ಮತ್ತೆ ಆಕ್ಷನ್ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಹೋಗಿವಿ, ಶಾಸಕರು ಇದ್ರು ಇಲ್ಲ ಅಂತ ಹೇಳ್ಯಾರ ನಮಗೆ. ಇವಾಗ ಶಾಸಕರು ಏನಾದರೂ ನಿಮ್ಮ ಏರಿಯಾದಲ್ಲಿ ಬೋರ್ವೆಲ್ ವ್ಯವಸ್ಥೆ ಆಯಿತು, ಅವ್ರು ಏನಂತಾರಿ ನಿಮ್ಮ ನೀರಿನ ಟ್ಯಾಂಕ್ ಕಳಿಸ್ತೀನಿ ಅಂತಾರ. ಅವ್ರು ಟ್ಯಾಂಕ್ ಕಳಿಸೋದು ದೊಡ್ಡದ ಮಾತಲ್ಲ. ಅವ್ರು ಕಳಿಸಿದ್ದು ನಮಗೆ ತಗೊಳಕ್ಕಾಗಬೇಕಲ್ಲ. ನಮ್ದು ರೋಡ್ ಸಣ್ಣವ, ರೋಡ್ ಬರಲ್ಲ ಹೋಗ್ಯದ. ನಾವು ತಗೋಬೇಕಂದ್ರೂ ಒಂದು ವೇ ಬೇಕು, ಅದು ವೇನೇ ಇಲ್ಲ. ನಮಗೆ ಏನಂತಾರೆ ಓವರ್ ಆಲ್ ಬೇಕಾಗ್ಯದ. ಈಗ ಫಸ್ಟರೇ ನೀರು, ಆಮ್ಯಾಗ ಕ್ಲಿಯರಿಟಿ ಬೇಕು. ನನ್ನ ಹೆಸರು ರಶ್ಮಿ ಅಂತ. ರಾಮನಗರ ಬಡಾವಣೆಯ ನಿವಾಸಿಗಳು ಇವತ್ತಿನ ದಿನ ಸ್ಟ್ರೈಕ್ ಮಾಡುವ ಉದ್ದೇಶ ಏನಂದರೆ, 1 ತಿಂಗಳಿಂದ ಈ ಬಡಾವಣೆಗೆ ನೀರೇ ಇಲ್ಲ, ಒಂದು ಬೋರ್ವೆಲ್ ಕೂಡ ಇಲ್ಲ. ದಸರಾ ಹಬ್ಬ ಮುಗಿತು, ಈಗ ದೀಪಾವಳಿನೂ ಸನಿ ಬಂತು, ಆದರೂ ಕೂಡ ನೀರಿನ ವ್ಯವಸ್ಥೆ ಮಾಡಿಲ್ಲ. MLA ಅವರಿಗೆ 3 ಸಾರಿ ಭೇಟಿ ಮಾಡಿದ್ವಿ, ಅರ್ಜಿ ಕೊಟ್ಟಿವಿ. 22 ತಾರೀಕು ಆಗಲಿ ನಾವು ಬೋರ್ವೆಲ್ ಹಾಕಿಸ್ತೀನಿ ಅಂದರು. CM ಕಾರ್ಯಕ್ರಮ ಇದೆ, ಅದ್ರ ಆದಮೇಲೆ ನಾನು ಹಾಕಿಸ್ತೀನಿ ಅಂದ್ರೆ ಇದುವರೆಗೂ ಸ್ಪಂದನೆ ಇಲ್ಲ. DC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಇದುವರೆಗೂ ಕೂಡ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಬೋರ್ವೆಲ್ ಕೂಡ ಇಲ್ಲ. ಒಂದು ಬೋರ್ವೆಲ್ ಹಾಕಿಸ್ಕೊಟ್ರೆ ಈ ಬಡಾವಣೆಗೆ ಅದು ಸಫಿಷಿಯೆಂಟ್ ಆಗ್ತದೆ. ಅದನ್ನು ಹಾಕಿಸ್ಲಕ್ಕೆ ತಯಾರಿಲ್ಲ ಅಂದರೆ ಇವ್ರ ಹತ್ರ ಏನು ಬಜೆಟ್ ಅದನ ಇಲ್ಲ. ಈ ಬಿಟ್ಟಿ ಭಾಗ್ಯಗಳು ಮಾಡಿ ಡೆವಲಪ್ಮೆಂಟ್ ಸಲುವಾಗಿ
ಏನೂ ದುಡ್ಡು ಇಲ್ಲ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ತಕ್ಷಣ ಇಲ್ಲಿ ಒಂದು ಬೋರ್ವೆಲ್ ಹಾಕಿ ಈ ಬಡಾವಣೆಯ ನೀರಿನ ಸಮಸ್ಯೆಯನ್ನು ನೀಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇವೆ. ಈಗ ಏನಾಗ್ಬೇಕಂತೀರಿ ನೀವು? ನೀರು ಬೇಕು ಸರ್, ಬೋರ್ ಬೇಕು, ಬೋರ್ ಹಾಕಬೇಕು, ಪೈಪ್ಲೈನ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಿಮ್ಮ ಹೆಸರು ಹೇಳಿ? ಅಶೋಕ್ ಡೈಮಂಡ್ ಅಂತ ಹೇಳಿ.